ಕಾರ್ಯಕರ್ತರ ಮುಖಂಡರು ನಾವು ಕ್ಷಮೆ ಕೇಳಿದ್ರೆ ಕೈ ಮುಗಿದ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರ ಮುಖಂಡರು ನೋವಾಗಿದೆ. ಯಾರಿಂದ ನಾವು ಅನಿವಾರ್ಯವಾಗಿ ಮಾಧ್ಯಮಕ್ಕೆ ಬರಬಾರ್ದೇ ಇತ್ತು. ನಾವು ಸೈಲೆಂಟ್ ಆಗಿದ್ವಿ. ಯಡಿಯೂರಪ್ಪನವರು ವಿಜೇಂದ್ರ ಮಾತಾಡಬಾರದು ಸತ್ಯವಾಗ್ಲೂ ಹೇಳಿದ್ದಾರೆ. ಆದರೆ ಅನಿವಾರ್ಯವಾಗಿ ನಿನ್ನೆ ಸಂಜೆ 4:30 ಗಂಟೆಗೆ ಕರೆ ಮಾಡಿದಾಗ ತುರ್ತಾಗಿ ಒಂದು 10-11 ಜನ ಸೇರಿದ್ದೀವಿ. ತುರ್ತಾಗಿ ಸೇರಿದ್ದಿದ್ದು. ನಾನು ಸವಾಲಾಗ್ತೀನಿ ನಿಮಗೆ, ನಿಮ್ಮ ನಾಟಕಗಳನ್ನು ಬಂದ್ ಮಾಡ್ರಿ. ಇವರೆಲ್ಲ ಏನಾಗಿದೆ ಅಂದರೆ ಜನರಿಗೆ ಕಾಮಿಡಿ ಪೀಸ್ ಆಗಿದ್ದಾರೆ. ಡೆಲ್ಲಿಗೆ ಹೋದು ಬರೋದು, ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ವಿ, ಇವ್ರನ್ನ ಭೇಟಿ ಮಾಡಿದ್ವಿ, ಪ್ಲಾಂಟ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ. ಆಯ್ತಪ್ಪ, ನೀವು ನಡ್ಡಾ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಕಳೆದ 3-4 ತಿಂಗಳಿಂದ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಭೇಟಿ ಆಯ್ತಾ? ಇವ್ರೇನು ಮಾಡ್ತಾರೆ ಹೊರಗಡೆ? ಇಲ್ಲ ಭೇಟಿ ಆಗಿದ್ವಿ, ನಾವು ಫೋಟೋ ರಿಲೀಸ್ ಮಾಡಬೇಡ್ರಿ ಅಂದರೆ. ಎಷ್ಟು ಇವರು ನಾಟಕಗಳು ಪ್ಲಾಂಟ್ ಮಾಡಿಸ್ತಾರೆ, ಸ್ಟೋರಿಗಳನ್ನು ಪ್ಲಾಂಟ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ. ಅರೆ ಇದು BJP ಕಾರ್ಯಕರ್ತರು ಮುಖಂಡರು ಹೋಗಿದೆ. ಈ ರಾಜ್ಯದ ಮತದಾರರು ಮಾತಾಡ್ತಾರೆ. BJP ಅಧಿಕಾರಕ್ಕೆ ಬಂದಾಗ ಅಧಿಕಾರಕ್ಕೆ ಕೊಟ್ಟರೆ ಹಿಂಗಾಯ್ತು, ಯಡಿಯೂರಪ್ಪನವ್ರು ಇಳಿಸಿದ್ರು. ಯಡಿಯೂರಪ್ಪನವ್ರು 2 ಬಾರಿ ಇಳಿಸಲಿಕ್ಕೆ BJP ಸ್ಥಿತಿ ಹೀನಾಯ ಆಯಿತು. ಈ ರಾಜ್ಯದ ಜನ ಮಾತಾಡ್ತಿದ್ದಾರೆ. ಆದರೆ ಇನ್ನೂ ನೀವು ನಿಮ್ಮ ಆಟಗಳನ್ನು ಇನ್ನೂ ಬಿಟ್ಟಿಲ್ಲ ಅಂದರೆ ಇನ್ನು ಮುಂದೆ ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡರು ದಂಗೆ ಹೇಳ್ತಾರೆ. ಇವತ್ತು ಕಾಂಗ್ರೆಸ್ಸಿನ ವೈಫಲ್ಯಗಳು ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಥವಾ ಅಧಿಕಾರ ವರ್ಗಾವಣೆ ಭ್ರಷ್ಟಾಚಾರ ಇರ್ಬೋದು, ಮೈಕ್ರೋ ಫೈನಾನ್ಸಿಂದ ಸಾವು ನೋವಾಗ್ತದೆ, ಮನೆ ಬಿಟ್ಟು ಹೋಗ್ತಿದ್ದಾರೆ, ಬಾವಿಗೆ ಆಡ್ತಾ ಇದ್ದಾರೆ, ನವಜಾತಿ ಶಿಶುಗಳ ಮಾರಣವಾಗ್ತದೆ, ಗರ್ಭಿಣಿಯರ ಸಾವಾಗ್ತದೆ, ವರ್ಗಾವಣೆ ದಂಧೆಯಲ್ಲಿ ಆಗೋದು ನಡ್ತಿದೆ, ಕಾಮಗಾರಿಗಳ ಅಭಿವೃದ್ಧಿನೇ ಇಲ್ಲ, ಭ್ರಷ್ಟಾಚಾರ ಕಾಂಗ್ರೆಸ್ಸು. ಇದರ ವಿರುದ್ಧ ಹೋರಾಟ ಮಾಡಿರಿ ಅಂತ ಜನ ಕಾರ್ಯಕರ್ತರು ಮುಖಂಡರು ಹೇಳ್ತಿದ್ದಾರೆ. ವಿಜಯೇಂದ್ರ ಅವರ ಮನಸ್ಥಿತಿಯನ್ನು ಕುಗ್ಗಿಸ್ಬೇಕಂತ ಹೇಳಿದರೆ ಇದು ಸಾಧ್ಯವೇ ಇಲ್ಲ. ಯಡಿಯೂರಪ್ಪನವರು ಚಕ್ರವನ್ನು ಯಾವ ರೀತಿ ಕಟ್ಕೊಂಡು, ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿದ್ರು, ಅಧಿಕಾರಕ್ಕೆ ತಂದಂಥವ್ರು. ಅದೇ ರೀತಿ ವಿಜಯೇಂದ್ರ ರಾಜ್ಯದಲ್ಲಿ ಇವತ್ತು ಜನಮಾನಸದಲ್ಲಿ, ಜನರ ಹೃದಯದಲ್ಲದರ ಯುವಕರ ಕಣ್ಮಣಿ ಅಂಥವ್ರ ಬಗ್ಗೆ ಮಾತಾಡ್ತೀರಾ? ನಾವು ಇವತ್ತು ತುರ್ತಾಗಿ ಸೇರಿದ್ದೀವಿ. ಮುಂದಿನ ಬುಧವಾರ 100ಕ್ಕೂ ಹೆಚ್ಚು ಜನ ಮುಖಂಡರು ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಮಾಜಿ ಸಚಿವರು, ಮಾಜಿ ಶಾಸಕರುಗಳು ಸ್ಪರ್ಧೆ ಮಾಡಿದ್ರು. 100ಕ್ಕೂ ಹೆಚ್ಚು ಜನ ಸಭೆ ಮಾಡ್ತೀವಿ. ಒಂದು ಸ್ಥಳವನ್ನು ನಿಗದಿ ಮಾಡಿ ನಾವು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಮಧ್ಯದಲ್ಲೂ ಮಾಡಿದ್ವಿ. ಆದರೆ ಅನಿವಾರ್ಯವಾಗಿ ಹೋಟೆಲ್ನಲ್ಲಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ನಮ್ಮ 65-70 ಜನ ಮಾಜಿ ಸಚಿವರ, ಶಾಸಕರ ಒಂದು ತಂಡ ಇದೆ. ತಂಡ ಅಂದರೆ ಇದು ಇಂಡಿಪೆಂಡೆಂಟ್ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ನಾವು ಪಕ್ಷವನ್ನು ಸಂಘಟನೆ ಮಾಡಿ ರಾಜ್ಯದಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಬೇಕಂತ ಹೇಳಿದರು. ವಿಜಯೇಂದ್ರ ಅವ್ರ ಜೊತೆಗೆ ಅಂದರೆ ವಿಜಯೇಂದ್ರ ಯಾರು? ರಾಜ್ಯದ ಅಧ್ಯಕ್ಷರು. 16 ಬಾರಿ ಸಭೆ ಸೇರಿದ್ವಿ, ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ. 65 ಜನರ ಮುಂದೆ ಒಂದು ತಂಡ ಇದೆ, 65 ಜನ ತಂಡ ಇದೆ. ನಮ್ಮ ಇವ್ರ ಜೊತೆಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಕರಿತೀವಿ. ಮತ್ತು ಚುನಾವಣೆಗೆ ಯಾರ ಸ್ಪರ್ಧೆ ಮಾಡಿದರು, ಒಂದು ಬಾರಿ ಹೋಟೆಲ್ ಕ್ಯಾಪಿಟಲ್ ಸಭೆ ಆಯಿತು. ದಿನಾಂಕವನ್ನು ಇವತ್ತೇ ನಿಗದಿ ಮಾಡ್ತೀವಿ. 13ನೇ ತಾರೀಕು, ಅದನ್ನ ಬುಧವಾರ 13ನೇ ತಾರೀಕು ದೊಡ್ಡ ಸಭೆಯನ್ನು ಮಾಡ್ತೀವಿ. ಇಂಥವ್ರನ್ನ ಮುಲಾಜಿಲ್ಲ, ಉಚ್ಚಾಟನೆ ಮಾಡಬೇಕು. BJP ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಇವರಿಗೆ. ಕಾಂಗ್ರೆಸ್ JDS ಬಿಟ್ಟು ಬಂದರು, ಪಾಪ ಗೌರವದಿಂದ ಅದಾರ BJPಲಿ. ಯಾರೋ 2-3 ಈ ರೀತಿ ಹುಡುಗಾಟ ಆಡ್ತಾರೆ. ಎಲೆಬಿಲ್ಲದ ನಾಲಿಗೆ ಅಂತೇಳಿ ಮಿಸ್ಟರ್ ಕುಮಾರ್ ಬಂಗಾರಪ್ಪ, ಏನು ಭಾಳ ಅಗ್ರವ ಮಾತಾಡ್ತೀಯಲ್ಲ. ಕಾಂಗ್ರೆಸ್ ವಿರುದ್ಧ ಬಂದಿದ್ರಿ ನೀನು. ಯಾಕೆ ಮೊನ್ನೆ 2023ರಲ್ಲಿ ಸೋತ್ಮೇಲೆ ಕಾಂಗ್ರೆಸ್ ಸೇರೋಕ್ಕೆ ಕದ ತಟ್ಟಲಿಲ್ವಾ? ಮಧು ಬಂಗಾರಪ್ಪ ಷರತ್ತಾಕಿರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಸೇರಿಸಬಾರ್ದು ಅಂತ ಹೇಳಿಕೆ ಮನೆಯಲ್ಲಿ ಕೂತಿದ್ದೆ. ಈಗ ಭಾರಿ BJP ನೀನು. ನಾನು ಇವ್ರಿಗೆ ಸವಾಲಾಗ್ತೀನಿ. ನಿಮಗೆ
ಇವ್ರು ಬಿಟ್ಟ್ಯಾರು ಅವ್ರು ಬಿಟ್ಟ್ಯಾರು ಅಂತ ಅಭ್ಯರ್ಥಿ ಹುಡುಕಾಡ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಮ್ಮತದಿಂದ ನಮ್ಮ ರಾಷ್ಟ್ರೀಯ ನಾಯಕರು ನಿಮ್ಮನ್ನು ಕೇಳಿ ಮಾಡಲಿಲ್ಲ, ನಮ್ಮನ್ನು ಕೇಳಿ ಮಾಡಲಿಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋಕೆ ಹೋರಾಟ ಮಾಡ್ಕೊಂತ ಶಕ್ತಿ ಯಾರು ಇದ್ದಿದ್ರೆ ಅದು ವಿಜೇಂದ್ರ ಅಂತ ಹೇಳಿ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ವಿರೋಧ ಮಾಡ್ತೀರಂದರೆ ನಿಮಗೆ ನಾಚಿಕೆ ಆಗಲ್ವಾ? ನೀವು ವಿಜೇಂದ್ರ ಯಡಿಯೂರಪ್ಪನ ಟೀಕೆ ಮಾಡೋದು ಒಂದೇ, ಮೋದಿ ಟೀಕೆ ಮಾಡಿ, ಅಮಿತ್ ಶಾ ನಡ್ಡಾ ಟೀಕೆ ಮಾಡೋದು ಒಂದೇ. ಎಚ್ಚರಿಕೆಯಿಂದ ಮಾತಾಡಬೇಕು. ಇವತ್ತು ವಿಜೇಂದ್ರ ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ನಾಳೆ ಮುಂದುವರೆದ ಭಾಗ ನರೇಂದ್ರ ಮೋದಿನೂ ಟೀಕೆ ಮಾಡ್ತೀರಿ, ಅಮಿತ್ ಶಾನೂ ಟೀಕೆ ಮಾಡ್ತೀರಿ, ನಡ್ಡಾನೂ ಟೀಕೆ ಮಾಡ್ತೀರಿ. ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರಿ ತುರ್ತಾಗಿ, ಇದು ತುರ್ತು ಸಭೆ ಏನಾಗಿದೆ ಅಂದರೆ ಕಳೆದ 10 ದಿವಸಗಳಿಂದ ಧರ್ಮಸಭೆಗಳು, ದೇವಸ್ಥಾನ ಉದ್ಘಾಟನೆಗಳು, ಮದುವೆ ಸಮಾರಂಭಗಳು, ಪುಣ್ಯದ ಕೆಲಸಗಳು, ಗೃಹ ಪ್ರವೇಶ, ನಾವೆಲ್ಲ ಕ್ಷೇತ್ರದಲ್ಲಿದ್ವಿ. 10 ದಿವಸ ಕ್ಷೇತ್ರ ಓಟ ಮಾಡಿ ನಿನ್ನೆ ತುರ್ತಾಗಿ ಬಂದ್ವಿ, ಚರ್ಚೆ ಮಾಡಿದ್ವಿ. ಮುಂದಿನ ಬುಧವಾರ ಮುಂದಿನ ಬುಧವಾರ 12ನೇ ತಾರೀಕು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತೀವಿ. ಮತ್ತು ದಿಲ್ಲಿ, ಯಾಕಂದರೆ ಚುನಾವಣೆ ಆದರೆ ಬಿಜಿ ಆದರೆ ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಏನು ಮಾಜಿ ಸಚಿವರ ಶಾಸಕರ ಸಭೆಯಲ್ಲಿ ಎಮರ್ಜೆನ್ಸಿ ಇದ್ದರೆ ಮಾತಾಡೋಕ್ಕೆ ನಮಗೆ ಕೆಲವರಿಗೆ ಏನೇ ನಿರ್ಣಯ ಇದ್ದರೂ ನಾವು ಅದಕ್ಕೆ ಸಹಮತ ಇದ್ದೀವಿ ಅಂತ ಹೇಳಿದರೆ ನಮ್ಮ ಗ್ರೂಪ್ನಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ದಿಲ್ಲಿಗೂ ತೆರಳ್ತೀವಿ. ನಾಯಕರ ಸಹ ಗಮನ ಸಮಯವನ್ನು ಕೇಳಿಕೊಂಡು ಇವ್ರಂಗೆ ಸುಮ್ಮನೆ ಹೇಳಿ ಬಿಡ್ತೀವಿ ಅರಿವೇ ಬಿಡ್ತದೆ. ಸುಮ್ಮನೆ ದಿಲ್ಲಿಗೋ ದಂಡಯಾತ್ರೆ ಇವರು ದಂಡಪಿಂಡಗಳು. ಇವರು ಮಾನಸಿಕ ಅಸ್ವಸ್ಥ ಆಗ್ಬಿಡ್ತಾರೆ. ಯಾಕೆ ಇಷ್ಟ ಆಡ್ತಾರೆ ಅಂದರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಯೋದು 100% ಸತ್ಯ. ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ. ಏನಾದರೂ ಮಾಡಿ ತಡೆಗಟ್ಟಬೇಕು, ಮಾಧ್ಯಮಗಳು ಸೃಷ್ಟಿ ಮಾಡಿಸ್ಬೇಕು. ಈ ಸ್ವಾಮಿ ಜನ ಕೇಳ್ತಾರೆ, ಜನರಿಗೆ ಉತ್ತರ ಕೊಡೋಕ್ಕಾಗ್ತದೆ. ನಮಗೆ ಅಸಹ್ಯ ಆಗ್ತದೆ ಇವು ನಡವಳಿಕೆಗಳಿಂದ. ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು ನಮಗೆ ಕೇಳ್ತಾರೆ, ನಿಮ್ಮ BJP ಒಳಗೆ ಏನು ನಡೀತಾಯಿದೆ? ಅರೆ ನೋಡಿ ನಮ್ಮಲ್ಲಿ ಎಷ್ಟು ಗುಂಪುಗಳದಾವೆ, ಬಡ್ದಾಡ್ತಿದ್ದೀವಿ. SC ST ಆ ಸಮಾಜ ಈ ಸಮಾಜ, ಹಿಂದುಳಿದ ವರ್ಗ ಹೊಡೆದಾಡ್ತಿದ್ದೀವಿ. ನಿಮ್ಮ ಇಶ್ಯೂವಿಂದ ನಮ್ಮ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇಲ್ಲ. ನಮ್ಮ ತಂಡಗಳು 108 ಅವರಲ್ಲಿ ಗುಂಪುಗಳದ, ನಮ್ಮ ಯಾವ ಸುದ್ದಿ ಆಗ್ತಲ್ಲ, ನಿಮ್ಮ ಮಾತು ಸುದ್ದಿ ಆಗ್ತದೆ. ನಿಮಗೆ ಏನಾಗಿದೆ ಅಂತ ಕಾಂಗ್ರೆಸ್ಸಿನ ಮುಖಂಡರು ಶಾಸಕರು ಕೇಳ್ತಾರೆ. ನಮಗೆ ಅಸಹ್ಯ ಅನಿಸ್ತದೆ. ಅನಿವಾರ್ಯವಾಗಿ ಇವತ್ತು ತುರ್ತಾಗಿ ಸಭೆ ಸೇರಿದ್ವಿ. 12ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನಾವು ನಿರ್ಣಯ ಮಾಡಿ ಸಭೆಯನ್ನು ಸೇರ್ತೀವಿ. ಮುಂದಿನ ಬುಧವಾರ ಯಾವುದಾದ್ರು ಹೋಟೆಲ್ ಒಂದು ಸ್ಥಳವನ್ನು ನಿಗದಿ ಮಾಡಿ ನಿಮಗೂ ತಿಳಿಸ್ತೀವಿ. ದಿಲ್ಲಿಗೆ ಹೋಗ್ತೀವಿ. ಇಲ್ಲಿ ನಿಲ್ಲಿಸಬೇಕು, ಇದು ಸರಿಯಲ್ಲ ಅಂತೇಳಿ ಕಿಚ್ಚಪಡ್ತೀವಿ. ಆಮೇಲೆ ಹರೀಶ್ ಯಡಿಯೂರಪ್ಪನ ವಿಜೇಂದ್ರನ ಅವ್ರು ಹುಟ್ಟುಹಬ್ಬಕ್ಕೆ ನಾನು ಹೋಗಿದ್ದೆ. ಕಾಲಿಡಿದು ಕೈ ಹಿಡಿದು ವಿಜೇಂದ್ರ ಕರ್ಕೊಂಬಂದು ಮೆರವಣಿಗೆ ಮಾಡಿಸಿದ್ದು. ನನ್ನನ್ನು ಕರೆದ ಪುಣ್ಯಾತ್ಮ. ಹೋಗಿ ಭರ್ಜರಿ ಭಾಷಣ ಮಾಡಿ ಟಿಕೆಟ್ ಕೊಡ್ತೀವಿ ಅಂತೇಳಿ ಗೆಲ್ಸ್ರಿ ಅಂತ ಹೇಳಿ ಬಂದ್ವಿ. ಮಿಸ್ಟರ್ ಹರೀಶ, ಯಾರಿಂದ ನೀನು MLA ಇದು ಗೊತ್ತಿದೆಯಾ? ಕ್ಷೇತ್ರದಲ್ಲಿ ನಿನ್ನ ಜನ ನಿನಗೆ ತೂತು ನನ್ನ ಪಕ್ಕ ಕ್ಷೇತ್ರ ಮುಗಿತಾ ಇದ್ದಾರೆ. ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತ್ರ ಅಲ್ಲಿ ಸಹಿಸಲ್ಲ ಜನ. ಅವ್ರ ಮುಖ ನೋಡಿ ಓಟ್ ಹಾಕಿದ್ದು. ಮಿಸ್ಟರ್ ಹರೀಶ್, ನಿನ್ನ ಕ್ಷೇತ್ರದಲ್ಲಿ ಸದಸ್ಯತ್ವ ಇಡೀ ಜಿಲ್ಲೆಯಲ್ಲಿ ಆತಂದ್ರೆ ಕಡಿಮೆ ಇರೋದು. ಒಂದು ಭೂ ಸಮಿತಿ ಆಗಿಲ್ಲ. ನಮ್ಮ 99% ಭೂ ಸಮಿತಿ ಮಾಡಿದ್ವಿ. ಅಲ್ಪಸಂಖ್ಯಾತರ ಬೂತ್ಗಳಲ್ಲಿ ನಾವು ಮಾಡಿದ್ವಿ. ಒಂದು ಭೂ ಸಮಿತಿ ಆಗಿಲ್ಲ. ಮಂಡಲ ಅಧ್ಯಕ್ಷಿಗೆ ಮಾಡೋಕ್ಕೆ ನಿಮ್ಮ ಕ್ಷೇತ್ರ ಎಲಿಜಿಬಲ್ ಇಲ್ಲ. ಇವರು 23 ಜಿಲ್ಲಾ ಅಧ್ಯಕ್ಷರು ಬದಲಾವಣೆ ಆಗಲೇಬೇಕು. ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗಬೇಕು. ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತೀವಿ. ಎಲ್ಲಿ ಹೋರಾಟ? ನಿಮ್ಮ ಹೋರಾಟ ರಾಜ್ಯದ ಅಧ್ಯಕ್ಷ BJP ವಿರುದ್ಧನಾ? ವಿಜೇಂದ್ರ ವಿರುದ್ಧ ಹೋರಾಟ ಅಲ್ಲ. ನೀವು ಮಾಡ್ತಿರೋ ಹೋರಾಟಗಳು BJP ವಿರುದ್ಧ ಹೋರಾಟಗಳು. ಹರಿಯಾಣದಲ್ಲಿ ನಿನ್ನ ಯೋಗ್ಯತೆ ಗೊತ್ತಿದೆ, ಏನೂ ಮಾಡೋಕ್ಕಾಗಿಲ್ಲ. ಭ್ರಷ್ಟ ಅಂತ ಹೇಳ್ತೀರಿ. ನೀನೇನು ಮಾಡಿದೆಯಪ್ಪ ಎಲ್ಲ ಪುಣ್ಯಾತ್ಮ. ನಿನ್ನ ಕರ್ಮಕಾಂಡಗಳು ನಮಗೆಲ್ಲ ಗೊತ್ತಿದೆ. ಬಾಯಿ ಬೀಗ ಹಾಕ್ಬೇಕಾಗತ್ತೆ. ಇದೇ ರೀತಿ ಮಾತ್ರ ಜನ ದಂಗೆ ಹೇಳ್ತಾರೆ, ಕಾರ್ಯಕರ್ತರ ಮುಖಂಡರು ದಂಗೆ ಹೇಳ್ತಾರೆ. ನಾವು ಕಾರ್ಯಕರ್ತರ ಮುಖಂಡರು ಕ್ಷಮೆ ಕೇಳ್ತೇವೆ. ನಮ್ಮ ಜಗಳದಿಂದ ಕಾಂಗ್ರೆಸ್ಸಿನ ಗುಂಪು ಇವತ್ತು ಕಾಂಗ್ರೆಸ್ ನೋಡಿ, ನಾವೇ ಅವರಿಗೆ ಅಧಿಕಾರ ಕೊಟ್ವಿ. ನಮ್ಮ ಒಳ ಜಗಳದಿಂದ 2013ರಲ್ಲಿ
ಅಧಿಕಾರ ಕೊಟ್ಟದ್ದು ನಮ್ಮಿಂದ. ಯಡಿಯೂರಪ್ಪನ ನಿಲ್ಲಿಸಿದ್ರು, ಬಿ ಜೆ ಪಿ ಏನಾಯ್ತು ಗೊತ್ತಿದೆ. ಮೊನ್ನೆ ರೀತಿ ಅದೇ 2023 ಅದೇ ಮಾಡಿದ್ರು, ಏನಾಯ್ತು ಬಿ ಜೆ ಪಿ. ವಿಜಯೇಂದ್ರ ಇಳಿಸಿದರೆ ಬಿ ಜೆ ಪಿಗೆ 10 ಸ್ಥಾನನೂ ಬರಲ್ಲ. ವಿಜಯೇಂದ್ರನ ಪಕ್ಷದ ಅಧ್ಯಕ್ಷ ಇಳಿಸಲ್ಲ. ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ, ವಿಜಯೇಂದ್ರ ಅಧ್ಯಕ್ಷ ಮುಂದುವರಿತಾರೆ. ಇದು ನಮ್ಮೆಲ್ಲರ ಸಹಮತದ ಒಂದು ಒಮ್ಮತ್ತಿನಂತೆ ತೀರ್ಮಾನ. ಮುಂದಿನ ವಾರ ದೊಡ್ಡ ಮಟ್ಟದಲ್ಲಿ ಸಭೆ ಮಾಡ್ತೀವಿ ಅಂತೇಳಿ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳು.